ವಾಟ್ಸ್ಆಪ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಗೈಸ್ ಹೆಂಗದಿರಿ ಎಲ್ಲರೂ ಮಸ್ತ್ ಅದಿರಿ ಅಂತ ತಿಳ್ಕೊಂತೀನಿ. ಅಂಡ್ ಗೈಸ್ ಬಾ ದಿನ ಆತು ಲಾಗ್ ಮಾಡಿದ್ದಿಲ್ಲ. ಎದಕ್ಕಪ್ಪ ಅಂತಂದ್ರೆ ಒಂದು ಲಫಡ ಆಗಿತ್ತು. ಏನ್ ಲಫಡ ಅಂತಂದ್ರೆ ಪ್ರಾಬ್ಲಮ್ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಏನ್ ಲಫಡ ಅಂತ ಮುಂದೆ ಹೇಳ್ತೀನಿ. ಸೊ ಗೈಸ್ ಫಸ್ಟ್ ವಿಡಿಯೋಗೆ ಸೆಕೆಂಡ್ ವಿಡಿಯೋಗೆ ಬಾಳ್ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಕಾಲೇಜ್ ಒಳಗಡೆ ಹೊರಗಡೆ. ಅಂಡ್ ನಮ್ ಫ್ಯಾಮಿಲಿ ಡೆಮಾನ್ಸ್ಟ್ರೇಷನ್ಸ್ ನಿಂತ ಸುರೇಶ್ ಅವ್ರು ಕಾಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಬ್ರು ಕೇಳತ್ತಿದ್ರಿ, ನಾವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀವಿ ಬ್ರೋ, ಅದಕ್ಕೆ ಏನೇನ್ ಬೇಕು, ಮೈಕ್ ಯಾವ್ದು ಬೇಕು, ಫೋನ್ ಯಾವ್ದು ಬೇಕಂತ. ಸೊ ಗೈಸ್ ನಿಮ್ ಕಡೆ ಏನೈತಿ ಅದನ್ನ ಯೂಸ್ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ರಿ. ಈಗ ಸದ್ಯಕ್ಕೆ ಅವು ಏನೂ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಅಂಡ್ ಒಬ್ರು ಕೇಳತ್ತಿದ್ರಿ, ಯಾಕೋ ಫಾರ್ಮಸಿ ವರ್ಕ್ ಆಗೋಲ್ತಾನ ಅಂತಂದು. ಸೊ ಗೈಸ್ ಕರೆನ್ ಹೇಳತ್ತೀನಿ, ಇವತ್ತು ಅನ್ಸಾತೈತಿ ನನಗೆ ಫಾರ್ಮಸಿ ವರ್ಕ್ ಆಗತ್ತಿಲ್ಲ ಅಂತಂದು. ಅಂಡ್ ಒಂದಿಷ್ಟು ಜನ ಕೇಳಾತಿದ್ರಿ, ಯೂಟ್ಯೂಬ್ ಲಿಂತ ಎಷ್ಟು ರೊಕ್ಕ ಬರ್ತಾವ, ಒಂದ್ ವಿಡಿಯೋಗೆ ಎಷ್ಟು ರೊಕ್ಕ ಕೊಡ್ತಾರ, ಬಿಡದ 2 ವಿಡಿಯೋ ಬಿಟ್ಟಿನಿ, ಅದು ಫನ್ನಿ ವಿಡಿಯೋಸ್ ಬಿಟ್ಟಿನಿ, ಅದಕ್ಕೆ ಯಾರು ರೊಕ್ಕ ಕೊಡ್ತಾರ? 500 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಆಮೇಲೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ರೊಕ್ಕ ಬರಕ್ ಸ್ಟಾರ್ಟ್ ಮಾಡ್ತಾವ. ಈಗ 1 ವಿಡಿಯೋಕ 2 ವಿಡಿಯೋಕ ಯಾರೋ ರೊಕ್ಕ ಕೊಡಂಗಿಲ್ಲ. ಇಷ್ಟು ಜನ ಅನ್ಕೊಂತೀರಿ, ಏನಪ್ಪಾ ಇದಕ್ಕಿದ್ದಂಗ ಲಾಗಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಾನಲ್ಲ ಅಂತಂದ. ಸೊ ಗೈಸ್ ಇಟ್ಸ್ ಜಸ್ಟ್ ಫಾರ್ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಒಬ್ಬೊಬ್ರಿಗೆ ಅನಿಸ್ಬೋದು ನನ್ನ ವಿಡಿಯೋಸ್ ನೋಡಕ ನಿಮ್ಗೆ ಏನ್ ಪ್ರಾಫಿಟ್ ಅಂತಂದು. ಸೊ ಗೈಸ್ ನಿಮ್ಗೆ ಏನ್ ಪ್ರಾಫಿಟ್ ಅಂತಂದ್ರೆ, ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀನಿ, ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಅಂಡ್ ಫೈನಾನ್ಷಿಯಲಿ ಒಂದಿಷ್ಟು ಸ್ಟ್ರಾಟಜೀಸ್ ಅದಾವು ಅವ್ನು ಹೇಳ್ಕೊಡ್ತೀನಿ. ಅದ್ರ ಸಂಬಂಧ ಫಾಲೋ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಾಂದ್ರೆ ನಿಮಗ್ ಬಿಟ್ಟಿದ್ದೆ ನಿಮ್ ಆಪ್ಷನ್. ಒಂದಿಷ್ಟು ಜನ ಕೇಳಾತಿದ್ರಿ, ಬ್ರೋ ನೀವು ಯಾವ್ದಾ ಬಿಸ್ನೆಸ್ ಮಾಡ್ತಿರಲ್ಲ, ಏನ್ ಕೆಲಸ ಮಾಡ್ತೀರಿ, ಹೆಂಗ್ ರೊಕ್ಕ ಮಾಡ್ತೀರಿ ಅಂತಂದು. ಸೊ ಗೈಸ್ ಇವತ್ತಿನ ಲಾಗ್ ಒಳಗ ಲೈಟ್ ಆಗಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು. ಸೊ ಗೈಸ್ ನಿಮ್ಗೆ ಹಂಗ ಒಂದ್ ಲಫಡ ಆಗೈತೆ ಅಂತ ಹೇಳಿದ್ದೆ. ಏನ್ ಲಫಡಪ್ಪ ಅಂತಂದ್ರೆ, ನಮ್ಮ RGHS ಯೂನಿವರ್ಸಿಟಿ ಅವರು ಒಂದು ಚಲೋ ಬರ್ದಿದ್ ಪೇಪರ್ನ ಫೇಲ್ ಮಾಡಿ, ಸುಮ್ನೆ ಬರ್ದಿದ್ ಅಟೆಂಪ್ಟ್ ಮಾಡಿದ ಪೇಪರ್ನ ಸ್ಕೋರಿಂಗ್ ಒಳಗ್ ಪಾಸ್ ಮಾಡ್ಯಾರ. ನಂಗೆ ಯಾಕೋ RGHS ಯೂನಿವರ್ಸಿಟಿ ಮೇಲೆ ಬಾಳ್ ಡೌಟ್ ಬರತೈತಿ, ಹಂಗ ಬಾಳ್ ಸಿಟ್ಟು ಬರತೈತಿ. ಅದ್ರ ಮೇಲೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಾತಿ ನಾನು. ನನ್ ಕಡೆ ಒಂದಿಷ್ಟು ಎವಿಡೆನ್ಸ್ ಎಕ್ಸಾಂಪಲ್ಸ್ ಅದಾವು. ಆ ಕಂಟೆಂಟ್ ಎಲ್ಲಿವರೆಗೆ ಹೋಗುತ್ತಾ, ಎಲ್ಲಿ ತನ ಹೋಗುತ್ತಾ, ಐ ಡೋಂಟ್ ನೋ, ನೋಡೋಣ. ಸೊ ಗೈಸ್ ನಾನು ನಿಮ್ಗೆ ಏನೋ ಒಂದು ಹೇಳಾತೀನಿ, ನೀವು ಕೇಳಾತೀರಿ ಅಂತಂದ್ರೆ ಇಟ್ಸ್ ಆಲ್ರೆಡಿ ರಿಟರ್ನ್. ಹೆಂಗ್ ಅಂತಂದ್ರೆ ಅದು ಆಲೇ ಬರ್ದ್ಬಿಟ್ಟಿದ್ ಗಾಯ್ಸ್. ನಮ್ ಜೀವನ ಏನೈತಿ, ಎಲ್ಲಿ ಹೋಗ್ತಿವಿ, ಏನ್ ಮಾಡ್ತೀವಿ, ಯಾರ್ಯಾರಿಗೆ ಭೇಟಿ ಆಗ್ತೀವಿ, ಜೀವನದಾಗ ಏನೇನ್ ನಡಿತೈತಿ ಎಲ್ಲಾ ಬರ್ದ್ಬಿಟ್ಟೈತಿ. ಸೊ ಗೈಸ್ ಜಸ್ಟ್ ವಿ ಆರ್ ದ ಆಕ್ಟರ್ಸ್. ಯೂನಿವರ್ಸ್ ನ ಯಾರು ನಂಬ್ತೀರಿ? ಯೂನಿವರ್ಸ್ ಅಂತಂದ್ರೆ ನೀವೇನೋ ಅನ್ಕೊಂಡಿರ್ತೀರಿ, ಏನೋ ಆಗ್ಬೇಕು, ಇವತ್ತು ಏನೋ ಮಾಡ್ಬೇಕು ಅಂತಂದು, ಅದು ಆಗಂಗಿಲ್ಲ ನಿಮ್ ಪ್ಲಾನ್ ಪ್ರಕಾರ. ಅದು ಬೇರೆ ತರನ ಹೋಗಿರ್ತೈತಿ. ಹೆಂಗ್ ಅಂತಂದ್ರೆ, ಸೊ ಗೈಸ್ ಮೈ ಪ್ಲಾನ್ ವರ್ಸಸ್ ಗಾಡ್ಸ್ ಪ್ಲಾನ್ ಹಿಂಗ ಅಂತಾರ, ಬಿಲೀವ್ ಇನ್ ಗಾಡ್ಸ್ ಪ್ಲಾನ್ ಅಂತಂದ. ಇದೆಲ್ಲ ಕರೆ ಏನ ತುಂಬ ಅನ್ಸುತ್ತೆ, ಆದ್ರೆ ಕರೆ ಹೇಗಾಯ್ತಿದೆ ಬಾಳ್ ನಿಜ ಐತಿ. ಅಂಡ್ ಬಾಳ್ ಸಲ ನಾನು ಎಕ್ಸ್ಪೀರಿಯನ್ಸ್ ಮಾಡೀನಿ. ನನ್ ಪ್ಲಾನ್ಸ್ ಯಾವ ವರ್ಕೌಟ್ ಆಗ್ಲಾರ್ದಾಗ ಬಾಳ್ ಫ್ರಸ್ಟ್ರೇಟ್ ಆಗಿರ್ತೀನಿ. ಅವಾಗ ಏನ್ರ ಒಂದ್ ಮತ್ತ ಆಫರ್ ಬಂದಿರ್ತೈತಿ ನನಗ. ಸೊ ಗೈಸ್ ಫುಲ್ ಆಗಿ ನೋಡ್ರಿ, ಬಾಳ್ ಮಜಾ ಇರ್ತೈತಿ. ಏನೇನ್ ಮಾಡ್ತೀವಿ, ಏನೇನಿಲ್ಲ, ಫುಲ್ ಡೇ ಎಲ್ಲೆಲ್ಲಿ ಹೋಗ್ತೀನಿ, ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ಸೊ ಗೈಸ್ ಇದು ನಮ್ PG. ಅಂಡ್ ನಮ್ ರೂಮ್ ಫಸ್ಟ್ ಅಲ್ಲಿ ಇತ್ತು, ಈಗ ಚೇಂಜ್ ಮಾಡೀನಿ, ಬಾಲ್ಕನಿ ಕಡೆ ಬಂದೀನಿ. ಬೆಳಿಗ್ಗೆ ನಂಗೆ ಯಾರಾದ್ರೂ ಭೇಟಿ ಆಗ್ಬೇಕೇನಾರು, ಇಲ್ಲ ಒಂದು ಹಾಯ್ ಹೇಳ್ಬೇಕೇನಾರು, ಇಲ್ಲೊಂದು ಹಾಯ್ ಹೇಳಿ ಹೋಗ್ಬೋದು. ಸೊ ಗೈಸ್ ಬರ್ರಿ, ನಾ ಏನೇನ್ ಮಾಡ್ತೀನಿ, ಏನಿಲ್ಲ, ಯಾವ ವೆಬ್ಸೈಟ್ ಒಳಗೆ ವರ್ಕ್ ಮಾಡ್ತೀನಿ, ಸೇಫ್ ಐತಿಲ್ಲ. ಸೊ ಗೈಸ್ ತೋರಿಸ್ತೀನಿ ನಿಮ್ಗೆ ಯಾವ ವೆಬ್ಸೈಟ್ ಒಳಗೆ ವರ್ಕ್ ಮಾಡ್ತೀನಿ ಬಾ. ಸೊ ಗೈಸ್ ಇದು ನಂದು ಡ್ಯಾಶ್ ಬೋರ್ಡ್. ನಾ ವರ್ಕ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಹೆಸರು ನಾಲೆಡ್ಜ್ ವೇವ್ ಇಂಡಿಯಾ ಅಂತಂದ. ಅಂಡ್ ಇದ್ರೊಳಗ ಮೈ ಕೋರ್ಸಸ್, ಆಲ್ ಕೋರ್ಸಸ್ ಇರ್ತಾವು. ಅಂಡ್ ಹಂಗ ನಿಮ್ಗೆ ಕೆಳಗೆ ಸಪೋರ್ಟ್ ಸಿಸ್ಟಮ್ ನಂಬರ್ಸ್ ಕೂಡ ಕೊಟ್ಟಿರ್ತಾರ. ಸೊ ಗೈಸ್ ಮೈ ಕೋರ್ಸಸ್ ಒಳಗೆ ನೋಡೋದಂದ್ರ ಗೂಗಲ್ ಆಡ್ಸ್, ಸ್ಟಾಕ್ ಮಾರ್ಕೆಟ್, ಎನೋ ಮಾಸ್ಟ್ರಿ, ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಪೈಥಾನ್, FB ಆಡ್ಸ್, ಹಂಗ ಬಹಳಷ್ಟು ಕೋರ್ಸ್ಗಳದಾವು. ಸೊ ಗೈಸ್ ಇದ್ರೊಳಗೆ ನನ್ನ ಫೇವ್ರೇಟ್ ಕೋರ್ಸ್ ಯಾವಪ್ಪ ಅಂತಂದ್ರ ಡಿಜಿಟಲ್ ಮಾರ್ಕೆಟಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಸ್ಟಾಕ್ ಮಾರ್ಕೆಟಿಂಗ್. ಇವು ನನ್ನ ಫೇವ್ರೇಟ್ ಕೋರ್ಸಸ್ ಅದಾವು. ಸೊ ಗೈಸ್ ಬಾಳ ಜನ ಪೈಥಾನ್ ಕೇಳಾತಿದ್ರಿ, ಪೈಥಾನ್ ಕೂಡ ಅವೈಲೇಬಲ್ ಐತಿ ಈಗ. ಅದು ಬಹಳ ದೊಡ್ಡ ಎಕ್ಸ್ಪರ್ಟ್ ಲಿಂತ್ರ ಬಿಲ್ಡ್ ಮಾಡ್ಯಾರ ಕೋರ್ಸ್, ಹಂಗ ಬಾಳ ಯೂಸ್ಫುಲ್ ಐತಿ. ಅಂಡ್ ಗೈಸ್ ಇದು ನನ್ನ ಅಫ್ಲೇಟ್ ಪ್ಯಾನಲ್, ಇಟ್ ಈಸ್ ಒನ್ ಡೇ ಇನ್ಕಮ್. ಸೊ ಗೈಸ್ ನಾನು ಟುಡೇಸ್ ಅರ್ನಿಂಗ್ಸ್ ಎಷ್ಟೈತಿ ನೀವು ನೋಡ್ಬೋದು, 11,300. ಅಂಡ್ ಒಂದ್ಸಲ ನಿಮ್ಗೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ, ನಿಮ್ಗೆ ನೋಡ್ಬೋದು. ಅಂಡ್ ಇದು ಮಂತ್ಲಿ ಲೀಡರ್ಸ್ ಬೋರ್ಡ್. ಅಂಡ್ ಈ ಮಂತ್ ಇಂದ ಟಾಪ್ ಒನ್ ಅರ್ನರು ನಾನು ಅದೀನಿ ಈಗ. ಇವರೆಲ್ಲ ನಮ್ ಟೀಮ್ಮೇಟ್ಸ್ ಇವಿಷ್ಟು. ಅಂಡ್ ಇನ್ನೊಬ್ಬೊಬ್ರಿಗೆ ಡೌಟ್ ಇರ್ತದ, ಇವೆಲ್ಲ ನಿಜಾನೋ ಸುಳ್ಳು ಅಂತಂದು. ಗೂಗಲ್ಗೆ ಹೋಗಿ ಒಂದ್ಸಲ ಸರ್ಚ್ ಮಾಡ್ರಿ, ವಾಟ್ ಈಸ್ ನಾಲೆಡ್ಜ್ ವೇವ್ ಇಂಡಿಯಾ ಅಂತ. ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ, ನಾಲೆಡ್ಜ್ ವೇವ್ ಇಂಡಿಯಾ ಇಸ್ ದ ಎಜುಕೇಶನ್ ಟೆಕ್ ಪ್ಲಾಟ್ಫಾರ್ಮ್ that offers online courses and training in high income digital skills like freelancing, content creation, digital marketing, aiming to help students. So guys ಇದು GST ಸರ್ಟಿಫೈಡ್ ಐತಿ, ಹಂಗ ಉದ್ಯಮ ರಿಜಿಸ್ಟ್ರೇಷನ್ MSME ಸರ್ಟಿಫೈಡ್ ಕೂಡ ಐತಿ. ಬಹಳ ಜನ ಸ್ಕ್ಯಾಮ್ ಅಂತ ಅನ್ಕೊಂತಿರಿದಾನೆ. ಸೊ ಗೈಸ್ ಸ್ಕ್ಯಾಮ್ ಅಲ್ಲ, ಗವರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಐತಿ. ಬರ್ರಿ ವರ್ಕ್ ಮಾಡ್ರಿ, ಸ್ಕಿಲ್ಸ್ ಬಿಲ್ಡ್ ಮಾಡ್ರಿ, ನಿಮ್ ಫ್ಯೂಚರ್ ಒಳಗ್ ಬಹಳ ಹೆಲ್ಪ್ ಆಗುತ್ತೆ. ನೋಡ್ರಿ ಆಪ್ಷನ್ಸ್ ನಿಮ್ ಕೈಯಾಗ ಐತಿ, ಫ್ಯೂಚರ್ ನಿಮ್ ಕೈಯಾಗ ಐತಿ, ಪ್ರೆಸೆಂಟ್ ನಿಮ್ ಕೈಯಾಗ ಐತಿ. ನೀವ್ ಹೆಂಗ್ ಯೂಸ್ ಮಾಡ್ಕೊಂತ ನಿಮಗ್ ಬಿಟ್ಟಿದ್ದದು. ಸೊ ಗೈಸ್ ನಾ ಫಸ್ಟ್ ಡಿಜಿಟಲ್ ಮಾರ್ಕೆಟ್ ಸ್ಟಾರ್ಟಿಂಗ್ ಮಾಡಿದಾಗ ಇಡ್ತಿದ್ದೆ, ಒಂದು ಸ್ಟೇಟಸ್ ಇಡ್ತಿದ್ದೆ,
ಇಷ್ಟ್ ಸಾವಿರ ಅರ್ನಿಂಗ್ ಆಗೈತಿ, 1,000 ಅರ್ನಿಂಗ್ ಆಗೈತಿ. ಎಲ್ಲಾರು ಅದನ್ನ ಏನಂತ ಅನ್ಕೊಂಡ್ ಸ್ಕ್ಯಾಮ್ ಇದು ಇಲ್ಲ ಫೇಕ್, ಇಷ್ಟೇ ದುಡಿಬೋದನ್ನ ಒಂದ್ ದಿನಕ್ಕೆ ಅಂತಂದ. ಕರೆನು ಇಷ್ಟು ದುಡಿಬೋದು. ನಾ ಈಗ ಅಂಕರು ಸ್ಟೋರಿ ಸ್ಟೇಟಸ್ ಏನು ಇಡಂಗಿಲ್ಲ, ಎದಕ್ಕಂದ್ರ ಯಾರು ನಂಬಂಗಿಲ್ಲ ಇಷ್ಟಿಷ್ಟು ದುಡಿತೀವಿ ಅಂತಂದ. ಅದೇ ಅದಕ್ಕೆ ನಮ್ಮ ಮನ್ಯಾರು ನಂಬಂಗಿಲ್ಲ ಇಷ್ಟು ದುಡಿತೀವಿ ಅಂತಂದ. ಮಾತುಗಳು ಒಬ್ಬೊಬ್ರಿಗೆ ಅರ್ಥ ಆಗಾರ ಜಲ್ದಿ ಅರ್ಥ ಆಕ್ಕವು, ಒಬ್ಬೊಬ್ರಿಗೆ ಬಾಳ್ ಲೇಟ್ ಆಗಿ ಅರ್ಥ ಆಕ್ಕವು. ನೋಡ್ರಿ ನಿಮ್ ಕೆಪಾಸಿಟಿ ಹೆಂಗಿದೆ. ಸೊ ಬಿಸ್ನೆಸ್ ಕಂಟೆಂಟ್ ಮಾಡಕಂತ ಒಂದಿಷ್ಟು ಚಾನಲ್ಸ್ ಅದಾವ. ನಾವು ಅದ್ರೊಳಗೆ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಗೈಸ್. ಈಗ ಒಂದಿಷ್ಟು ದಿನ ಅಪ್ಲೋಡ್ ಮಾಡಂಗಿಲ್ಲ, ಯಾಕಂದ್ರೆ ಒಂದ್ ಸ್ವಲ್ಪ ಲಫಡ ಆಗೈತಿ, ಇದು ಬಗೆಹರಿಸ್ಬೇಕು. ರೀಕೌಂಟಿಂಗ್ ಹಾಕಿನಿ, ಅದು ನೋಡ್ಬೇಕು ಏನಾಗೈತಿ ಏನಿಲ್ಲ. ಒಂದಿಷ್ಟು ಎಣ್ಣೆ ಆಗಿದ್ರೆ ಬಾಳ್ ಚಲೋ ಆಗತ್ತೆ ನನಗಂಕರು. ಅಂಡ್ ಬರ್ರಿ ಈ ಲಾಕ್ ಕಂಟಿನ್ಯೂ ಮಾಡುವ. ಬರ್ರಿ, ನನಗಂಕರು ಮಸ್ತ್ ಹೊಟ್ಟೆ ಸಾಕೈತಿ. ಒಂದ್ ಚಲೋ ನಾಷ್ಟ ಮಾಡಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ನೋಡೋದ್ರಿ ಒಬ್ರಿಗೆ ಗೊತ್ತಿಲ್ಲ ಬಾಗಲಕೋಟದಾಗ ಇರೋರಿಗೆ. ಅಂಕಲ್ ಒಂದು ಸ್ಪೆಷಲ್ ಎಗ್ ದೋಸಾ. ಹಾ ಅಂಕಲ್, ಎಗ್ ದೋಸೆ. ಇದ್ರ ಲೊಕೇಶನ್ ಬಂದ್ಬಿಟ್ಟು ನಕ್ಷತ್ರ ಹೋಟೆಲ್ ಅಪೋಸಿಟ್ ಓಲ್ಡ್ ಬಾಗಲಕೋಟೆ. ಅಂಡ್ ಇನ್ನೂ ಯಾರ್ಯಾರು ಟ್ರೈ ಮಾಡಿಲ್ಲ ಒಂದ್ಸಲ ಬಂದ್ ಟ್ರೈ ಮಾಡ್ರಿ. ಅಂಡ್ ಗೈಸ್ ಎಗ್ ದೋಸೆ ತಿಂದು ನಾವು ಓದಿವಿ ಕಾಲೇಜಿಗೆ, ಹಂಗ ಪೇಪರ್ ಕೂಡ ಬಂದಿತ್ತು. ಸೊ ಗೈಸ್ 3 ಎಣ್ಣೆ ಆಗಿದ್ದು, ಒಂದು 10 ಮಾರ್ಕ್ಸ್ ಇಂದ 2 5 ಮಾರ್ಕ್ಸ್ ಇಂದ. ಅಂಡ್ ಎಲ್ಲ ಸರ್ಸ್ ಕ್ರಾಸ್ ಚೆಕ್ ಮಾಡಿದ್ರು. ಪ್ರಿನ್ಸಿಪಲ್ ಸರ್ ಚಂದ್ರ ಸರ್ 100% ಪಾಸ್ ಹಾಕಿ ಏನಂದ್ರು. ಬಟ್ ಐ ನೋ ಹೌ ಯೂನಿವರ್ಸಿಟಿ ವರ್ಕ್ಸ್. ಸೊ ಗೈಸ್ ಸೀದಾ ರೂಮಿಗೆ ಹೋಗಿ ರೆಡಿ ಆಗಿ ನಾನು ಸೋಮ್ಸ್ ಹೋದ್ವಿ ಜುಡಿಯೋಕ. ಆದ್ರೆ ಬಾಳ ಅಲ್ಲಿ ಲಿಮಿಟೆಡ್ ಕಲೆಕ್ಷನ್ಸ್ ಇರೋದ್ರಿಂದ ಅಲ್ಲಿ ಏನೂ ತಗೋಲಿಲ್ಲ ನಾವು. ಬಾಳ ನಮ್ಗೆ ಇಷ್ಟಾನೂ ಆಗ್ಲಿಲ್ಲ ಅಲ್ಲಿ ಬಟ್ಟೆ. ಅಂಡ್ ಗೈಸ್ ಅಲ್ಲಿಂದ ನಾವು ಹೋದ್ವಿ ವಿಟೂಕ. ಮಸ್ತ್ ಬಟ್ಟೆ ಕಲೆಕ್ಷನ್ ಇತ್ತು ಗೈಸ್. ಅಲ್ಲಿ ನಂಗೆ ಬಟ್ಟೆ ಎಲ್ಲ ಬಾಳ ಲೈಕ್ ಆಗದು, ಹಂಗ ಒಂದೆರಡು ಬಟ್ಟೆ ತಗೊಂಡೆ ನಾನು. ಸೊ ಗೈಸ್ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮ ಪಯಣ ಊರಿನ ಕಡೆಗೆ. ಯಾಕಂದ್ರೆ ನಮ್ ಚೋಟೇನಾರ್ ಅಕ್ಕಂದ್ ಎಂಗೇಜ್ಮೆಂಟ್ ಐತಿ ಇವತ್ತ. ಸೊ ಗೈಸ್ ಅನ್ನಾವತ್ತ ಲೇಟ್ ಆಗೈತಿ, ಬಾಳ ಲೇಟ್ ಆಗಿ ಹೊಂಟಿವಿ ನಾವು. ಅಂಕರು ಹುಡುಗರು ಹೊಯ್ಕೊಂಡ್ಬಿಡ್ತಾರ ಈಗ ನನ್ನ ಹೆಸರಿಗೆ. ಬೇಟ ರಾಜಕ ಬೇಟ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಅಣ್ಣ, ನನ್ ಕೈಯಲ್ಲಿ ಆಯ್ತಾ? ಸೊ ಗೈಸ್ ಎಂಗೇಜ್ಮೆಂಟ್ ನ ಯಲಬುರ್ಗದೊಳಗೆ ಇಟ್ಕೊಂಡಿದ್ರು. ನಾವು ಹುಡುಗರೆಲ್ಲ ತಂಡೆ ಆಗತ್ತೆ ತಂಡಿಲಿ ಹೊಂಟಿದ್ವಿ. ಹಂಗ ತಂಡಿ ಬಾಳ ಐತಂತಂದ್ ಹುಡುಗರು ಗಾಡಿ ಸೈಡ್ಗೆ ಹಾಕಿದ್ರು. ಆದ್ರೆ ಇವ್ರಿಗೆ ಈಗ ಲೇಟ್ ಆಗಲ್ಲ, ಯಾಕಂತ ಕೇಳ್ಬೇಡ್ರಿ. ಅಂಡ್ ಗೈಸ್ ಫೈನಲಿ ವಿ ರೀಚ್ ಔಟ್ ಅವರ್ ಡೆಸ್ಟಿನೇಷನ್ ಯಲಬುರ್ಗ. ಸೊ ಗೈಸ್ ಬರದ್ ಬಂದ್ಬಿಟ್ಟಿವಿ. ಇಲ್ಲಿ ನೋಡಿದ್ರೆ ಯಾರು ಇನ್ನ ಬಂದೇ ಇಲ್ಲ, ನಾವು ಫಸ್ಟ್ ಬಂದಿವಿ. ನಮ್ ಹುಡುಗರೆಲ್ಲ ಅರೇಂಜ್ಮೆಂಟ್ಸ್ ಹೆಂಗ್ ಆಗೈತಿ, ಕರೆಕ್ಟ್ ಐತಿಲ್ಲ ಅಂತ ನೋಡ್ಕೊಳತಾರ. ಅಂಡ್ ಹಂಗ ನಮ್ ಕಾರ್ತಿಕ್ ಅವರು ಹೊರಗೋಗಿರೋ ಕಾರಣ ಅಂಕಲ್ ಬಂದ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ರು. ಅಂಡ್ ಎಲ್ಲರಿಗೂ ನೀವ ಜವಾಬ್ದಾರಿ ತಗೊಂಡು ಕರೆಕ್ಟ್ ಆಗಿ ನೋಡ್ಕೋರಿ ಅಂತ ಅಂದ್ರು. ಅಂಡ್ ಇದನ್ನ ಹೇಳೋದ ತಡ ನಮ್ಮಿಬ್ರು ಹುಡುಗರು ಬಾಳ ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಫುಲ್ ಗಂಭೀರದಿಂದ ರೌಂಡ್ಸ್ ಹೊಡೆ ಹತ್ರ. ಆದ್ರೆ ಆ ಸೀರಿಯಸ್ನೆಸ್ ಬಾಳ ಆಗ್ತಿರ್ಲಿಲ್ಲ. ಸೊ ಗೈಸ್ ಇಲ್ಲೇ ಹೊರಗೆ ಒಂದು ಆಟೋ ನಿಂತೈತಿ, ಅದ್ರೊಳಗೆ ಎಲ್ಲರೂ ಹತ್ತಿ ಗಾಡಿ ಆಟ ಆಡತಾರ ನೋಡ್ರಿ. 10 ರೂಪಾಯಿ ನೋಡ್ರಿ, 10 ರೂಪಾಯಿ. 20 ರೂಪಾಯಿ ಕೊಡ್ರಿ. ಏ ಬರ್ತಾರ ಬರ್ರಿ. ಈಗ 20 ರೂಪಾಯಿ 10 ರೂಪಾಯಿ ನೋಡ್ರಿ. 10 ರೂಪಾಯಿ ಕೊಡುದಿಲ್ರಿ, ಕೊಡುದಿಲ್ರಿ. ನಿಮ್ ಗಿರಾಕಿ ಜನ ಅದೀವಿ. 10 ರೂಪಾಯಿ ಮಾಡ್ಬಿಟ್ರಿ, ಬಾಳ ಜನ ಅದೀವಿ. ಮುಂಜಾನಿಂದ ವ್ಯಾಪಾರ ಇಲ್ಲ, ಎಣ್ಣ ಸುಮ್ಕೊಂಡ್ರು. ಸೀಟ ಇಲ್ಲಲ್ರಿ, ಸೀಟ ಇಲ್ಲಲ್ರಿ, ಸೀಟ ಇಲ್ಲಲ್ರಿ. ರೊಕ್ಕ ಕೊಟ್ಟು ಹಿಂಗ ನಿಂತ ಬರೋದನ್ರಿ. ನಮ್ ಕುಂದ್ರಕ್ ಜಾಗ ಇಲ್ರಿ, ಇಲ್ಲಿ ನಾವು ಕುಂದ್ರಕ್ ಜಾಗ ಇಲ್ಲ. ಹೆಂಗ್ ಕುಂದ್ರ ನಾವು? ಮುಂದೋಗ್ರಿ ನೀವು. ಅಲ್ರಿ ಏ ಅಣ್ಣರ, ನೀವು ಅಣ್ಣರ, ಏ ಅಣ್ಣರ ಸೀಟ್ ಬರ್ರಿ 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 ನೀವು. ಏ ಇಲ್ಲ ಬಿಡಲ್ಲ, ನನ್ ಸೀಟ್ ಇದೆ. ಏ ಡ್ರೈವರ್ ಬರ್ರಿ. ಬರ್ತೀನಿ ಏ 10 ರೂಪಾಯಿ ಬಡ ಬಡ ಟೈಮ್ ಬೇಕಿತ್ತು ನಮ್ಗೆ. ಅಂಬೇಡ್ಕರ್ ಭವನ. ಅಂಬೇಡ್ಕರ್ ಎಂಟ ಲಗೇಜ್ ಅದಾವ್ರಿ, ಇಟ್ಕೊಂಡ್ಬಿಡ್ರಿ. ಎಂಟ ಲಗೇಜ್ ಅದಾವ್ರಿ, ನಿಳಿಸಿ ಇಟ್ಕೊಂಡ್ಬಿಡ್ರಿ. ಅಣ್ಣ ಎಣ್ಣ 200 ರೂಪಾಯಿ ಕೊಟ್ಬಿಡು ಬಂದ್ಬಿಡ್ತೀನಿ. ಹಾ ಆಯ್ತು, ತಗೊಂಡ್ಬರ್ರಿ. ಗಾಡಿ ಅವ್ರಲ್ಲೇ ಚಾಯ್ ಚಾಯ್ ಗರಂ ಚಾಯ್, ಗರಂ ಚಾಯ್ आणि कॉफी ಬರ್ಲಿ. ಮದರಡೆ ಮದರಡೆ ಐಡ್ಲೋಡೆ ಐಡ್ಲೋಡೆ
ಸಮೋಸ ಗೊತ್ತಿಲ್ಲ, ಸಮೋಸ ಸಮೋಸೆ ಸಮೋಸೆ ಅದ್ಯಾವುದು ಅಂಡಗರಂ ಅಂಡಗರಂ ಅದ್ಯಾವುದು ಬೇಲ್ ಅಂತ ಹೇಳ್ರಿ ಬೇಲ್ ಬೇಲ್ ಹೆಂಗಿರ್ತಲ್ಲ ಕರೆ ಹೆಂಗ್ಲೆ ಬೇಲ್ ಹೆಂಗ ಏನು ಕರೆಯಕತ್ತಿದ್ರಲ್ಲ ಜಲ್ದಿ ಬರ್ಬೇಕು. ಬರ್ರಿ ಅಕ್ಕಾರ ಬರ್ರಿ, ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಹಾಗೆ ನಮಸ್ತೆ. ಹಾಲು ಕಬ್ಬಿನ ಹಾಲು ಫ್ರೆಶ್ ಆಗಿ ಸಿಗುತ್ತದೆ, ಬಂದು ಬಿಡಿ ನೀವು, ಬಂದು ಬಿಡಿ ನಾವು ಬಂದ ಬಿಡುತ್ತೇವೆ. ಈಗ ಕಾಯಿಪಲ್ಲೆ ಹೋದ್ರು ಬರ್ರಿ, ಕಾಯಿಪಲ್ಲೆ ಹೋದ್ರು ಬರ್ರಿ. ಕೊತ್ತಂಬರಿ ಕೊತ್ತಿಮರಿ ಸೊಪ್ಪು 3 ಗಂಟೆಗೆ ಎಲ್ಲಿ ಹೋಗಿದ್ರಿ ಸರ್ ತಾವು? ಕೊತ್ತಂಬರಿ ಸೊಪ್ಪು ಗಾಡಿ ಒಂದು ರೋಡ್ ಗಾಡಿ ಸ್ಟಾರ್ಟ್ ಕರ್. ಮುನ್ನ ಎಲ್ಲರ ಆಯ್ತು ನಾವೇನ್ ಸುತ್ತಿದ್ದೀವಿ ಹುಬ್ಳಿಯವ್ರಿಗಿಂತ ಮತ್ತೆ ಮತ್ತು ಎಲ್ಲರ ದಿ ಎಂಡ್. ಸೊ ಗೈಸ್ ನಾವು ಹಂಗ ಒಳಗ್ ಹೋದ್ವಿ. ಗಂಡು ಹೆಣ್ಣು ಇಬ್ರು ಬಂದಿದ್ರು. ಗೈಸ್ ಎಂಟ್ರಿ ಮಾತ್ರ ಮಸ್ತ್ ಇತ್ತು. ಸೊ ಗೈಸ್ ಇವ್ ನೆಕ್ಸ್ಟ್ ಗರ್ಲ್ ಫ್ರೆಂಡ್ಸ್ ಬಂದ್ಬಿಟ್ಟ ಇಲ್ಲಿ ಎಂಗೇಜ್ಮೆಂಟ್ ಗೆ. ಎಲ್ಲಾರು ಇವಂಗ್ ರಿಜೆಕ್ಟ್ ಮಾಡ್ತಾರ. ಪಾಪ ಹುಡುಗ ವಾಪಸ್ ಹೋಗಿ ನಾವು ಊರಿಗಂತ ಅಳಾತ್ ಬಿಟ್ಟಾನ. ಸೊ ಗೈಸ್ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗಿಸ್ಕೊಂಡ್ ಬರ್ರಿ ಅಂದ್ರು ಬರಕ್ ರೆಡಿ ಇಲ್ಲ ಯಾರು. ಅದಕ್ಕ ತಂಡಿಗೆ ಏನೋ ತಂಡಿ ಹಿಡಿದೈತಂತ ತಂಡಿಗ್ ಬೆಂಕಿ ಹಾಕಿ ಬೆಚ್ಚಗ್ ಮಾಡಕ್ ಹೋಗಿದ್ವಿ. ಅಂಡ್ ಗೈಸ್ ಮುಂದಿಂದೆಲ್ಲ ಸೆನ್ಸರ್ ಪ್ರಾಬ್ಲಮ್. ಸೊ ಗೈಸ್ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ. ಅಷ್ಟೇ. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.